ಪ್ರಸ್ತುತೀಕರಣ ಅಂದ್ರೆ ಏನು, ಹೇಗೆ ತಗೊಳ್ತೀರಾ, ಯಾವ ರೀತಿಯಲ್ಲಿ ಪ್ರಸ್ತುತೀಕರಣವನ್ನ ಮಾಡ್ಕೋಬಹುದಾಗತ್ತೆ? ಅದಕ್ಕೆ ಹೇಳ್ತಾರೆ ವರ್ತಮಾನೀಕರಣ ಅಥವಾ ಪ್ರಸ್ತುತೀಕರಣ. ಇವತ್ತು ಶೇಕ್ಸ್ಪಿಯರ್ ನಮಗೆ ವರ್ತಮಾನೀಕರಣಗೊಂಡಾಗ ಏನಾಗತ್ತೆ, ಪಂಪನನ್ನ ವರ್ತಮಾನೀಕರಿಸಿಕೊಂಡು ಭರತ ಬಾಹುಲ್ಯ ಪ್ರಸಂಗವನ್ನ ನಾವು ಒಂದು ಅದ್ಭುತವಾದ ಏನು ಸರ್ವ ಕಾಲಕ್ಕೂ ನಾನೇ ಎನ್ನುವಂತಹ ಅಧಿಕಾರಶಾಹಿಯ ಚಿಂತನೆಗೆ ಒಡ್ಡಿದ ಒಂದು ತಣ್ಣನೆಯ ಸವಾಲು, ಮತ್ತೊಂದು ಅದ್ಭುತವಾದಂತಹ ದಂಗೆ ಎದ್ದ ಸವಾಲು, ಅದು ಭರತ ಮತ್ತು ಅವನ ಸೋದರರಲ್ಲಿ ಕಾಣ್ತದೆ. ಕರ್ನಾಟಕ ಸಂಘ, ವಿಶೇಷವಾಗಿ ನಮ್ಮ ಜಯಪ್ರಕಾಶ್ ಗೌಡ್ರು ನಮ್ಮ ಸಂಘಕ್ಕೆ ಬರಬೇಕು ಅನ್ನುವಂಥ ಒತ್ತಾಸೆಯನ್ನು ಬಹಳ ದಿನಗಳಿಂದ ಹೇಳ್ತಾ ಇದ್ರು. ಇಲ್ಲಿನ ವಿಶೇಷವಾದ ಸಾಹಿತ್ಯಿಕ ಸಂಶೋಧನಾ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತವೆ ಅನ್ನುವಂಥದ್ದು, ಅದರ ಒಂದು ಭಾಗವಾಗಿ ಇವತ್ತು ನನ್ನನ್ನು ಕರೆದಿದ್ದಕ್ಕೆ ಮೊದಲಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರೀತಿಯ ಸಂಶೋಧನಾರ್ಥಿಗಳೇ, ಮತ್ತೆ ಅನೇಕ ನನ್ನ ಶಿಷ್ಯರುಗಳು ಇಲ್ಲಿ ಬಂದಿದ್ದಾರೆ, ಸಂಶೋಧನೆ ಮಾಡ್ತಾ ಇರುವಂತವ್ರು ಬಂದಿದ್ದಾರೆ, ಸಂಶೋಧನೆಯನ್ನ ಮುಗಿಸಿ ಸಂಶೋಧಕರಾಗಿ ತಮ್ಮ ಮುಂದಿನ ಒಂದು ವೃತ್ತಿ ಜೀವನವನ್ನು ಕಟ್ಕೊಳ್ತಾ ಇರ್ತಕ್ಕಂಥವ್ರು ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಯಾರನ್ನ ಕುರಿತು ಮಾತಾಡೋದು ಬರೀ ವಿದ್ಯಾರ್ಥಿಗಳಷ್ಟೇ ಇಲ್ಲ ಅನ್ನುವಂಥದ್ದು ನನಗೆ ಸ್ಪಷ್ಟ ಇದೆ. ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ವಿಚಾರದೊಳಗಡೆಗೆ ಸಂಶೋಧನೆ, ಕನ್ನಡ ಸಂಶೋಧನೆಯ ಹಿನ್ನೋಟ ಅನ್ನುವುದು ಅದರ ದೊಡ್ಡ ಪರಿಪ್ರೇಕ್ಷ್ಯ. ಅದ್ರೊಳಗಡೆಗೆ ಅದರ ಚರಿತ್ರೆ ಇದೆ, ಕನ್ನಡದ ಸಂಶೋಧನೆ ಯಾವಾಗ ಪ್ರಾರಂಭ ಆಯ್ತು, ಎಷ್ಟು ಘಟ್ಟಗಳಲ್ಲಿ ಹೇಗೆ ಬೆಳೆದು ಬಂತು ಅನ್ನುವಂತಹ ಒಂದು ಕಾಲಘಟ್ಟದಲ್ಲಿ ಅದು ಪಡೆದುಕೊಂಡಂತಹ ಸ್ವರೂಪ, ಇದರ ಬಗೆಗೆ ಮತ್ತು ಆಧುನಿಕ ಕಾಲಕ್ಕೆ ಬರ್ತಾ ಅದು ಪಡ್ಕೊಳ್ತಾ ಇರುವಂತಹ ಇವತ್ತಿನ ಒಂದು ಹೊಸ ಆಯಾಮಗಳು ಯಾವುದು ಅನ್ನುವಂಥದ್ದು ಒಂದು. ಮತ್ತೊಂದು ಬಹಳ ಮುಖ್ಯವಾಗಿ ನಮಗೆ ಸೂಚಿಸಿದಂಥದ್ದು, ಸಂಶೋಧನೆಯಲ್ಲಿ ಇವತ್ತು ಆಗಲೇಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತೀಕರಣ. ಈಗಾಗಲೇ ನಾಯಕ್ ಸರ್ ಅವರು ಹೇಳುವಾಗ ಒಂದು ಮಾಹಿತಿಯಲ್ಲಿತ್ತು, ಅಂದ್ರೆ ಸಂಶೋಧನೆಯಲ್ಲಿ ತೆಗೆದುಕೊಳ್ತಕ್ಕಂತಹ ವಿಷಯವನ್ನ ಕುರಿತು ಮಾತನಾಡಬೇಕಾದ್ರೆ ಪ್ರಾಚೀನ ಅಥವಾ ನಮ್ಮ ಹಿಂದಿನ ಸಾಹಿತ್ಯವನ್ನ, ಹಿಂದಿನ ಶಾಸ್ತ್ರ ಗ್ರಂಥಗಳನ್ನ, ಹಿಂದೆ ನಡೆದಿರ್ತಕ್ಕಂಥ ಕನ್ನಡದ ಯಾವುದೇ ಬಗೆಯ ಬರಹವನ್ನ ತೆಗೆದುಕೊಂಡು ಅಧ್ಯಯನ ಮಾಡುವಾಗ್ಲೂ ಅದು ಇವತ್ತಿಗೆ ಎಷ್ಟು ಪ್ರಸ್ತುತ ಮತ್ತು ಅದನ್ನ ಹೇಗೆ ಪ್ರಸ್ತುತೀಕರಿಸಿಕೊಳ್ಳುವುದು ಅನ್ನೋದೊಂದು ದೊಡ್ಡ ಸವಾಲು ಇವತ್ತು ನಮ್ಮೆಲ್ಲರಿಗೂ ಇದೆ ಅಂತ. ಇವತ್ತು ನಾವು ಪಂಪನ್ ಯಾಕೆ ಓದ್ಬೇಕು, ಅಥವಾ ಯಾರನ್ನೋ ಯಾಕೆ ನಾವು ಓದ್ತಾ ಇಲ್ಲ, ಓದೋದಾದ್ರೆ ಅವನನ್ನ ಪ್ರಸ್ತುತೀಕರಿಸ್ಕೊಳಕ್ ಆಗಲ್ಲ ಅಂತ ನಾವು ಕೆಲವರನ್ನ ಬಿಟ್ಬಿಟ್ಟಿದ್ದೀವ, ಅಥವಾ ಒಂದು ಇವತ್ತು ನಮ್ಮ ಮೇಲೆ ಕನ್ನಡದ ಮೇಲೆ ಪ್ರಭಾವ ಬೀರಿರುವ ಅನೇಕ ಬಗೆಯ ತಾತ್ವಿಕ ವಿಚಾರಗಳಿವೆ, ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ಧರ್ಮಗಳಿಂದ, ಬೇರೆ ಬೇರೆ ವಸಾಹತು ಕಾಲಘಟ್ಟದಲ್ಲಿ ಬಂದು ಸೇರಿದ ಪಾಶ್ಚಾತ್ಯ ಚಿಂತನೆಗಳಿವೆ, ಭಾರತೀಯ ತತ್ವಶಾಸ್ತ್ರದ ಚಿಂತನೆಗಳಿವೆ, ಸಂಸ್ಕೃತದಿಂದ ಬಂದ ಚಿಂತನೆಗಳಿವೆ, ನಮ್ಮ ಶ್ರಮಣ ಸಂಸ್ಕೃತಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಚಿಂತನೆಗಳಿವೆ. ಈ ತರ ಹಲವು ಬಗೆಯ ಚಿಂತನೆಗಳಿಗೆ ತೆರೆದುಕೊಂಡಿರ್ತಕ್ಕಂಥ ಕನ್ನಡ ಒಂದು ಸಾಹಿತ್ಯದ ವಲಯ, ಸಂಸ್ಕೃತಿಯ ವಲಯದಲ್ಲಿ ಇವತ್ತು ನಾವು ಯಾವ ತರಹದ ಚಿಂತನೆಗಳು, ಅನ್ಯ ಚಿಂತನೆಗಳು ನಮ್ಮ ಮೇಲೆ ಪ್ರಭಾವ ಬೀರಿವೆ, ಅವುಗಳನ್ನ ನೇರವಾಗಿ ತಂದು ಅನ್ವಯಿಸ್ಕೋಬೇಕಾ? ಈ ಅಪ್ಲೈಡ್ ಅನ್ನುವಂಥ ಅಧ್ಯಯನದ ಹಿನ್ನೆಲೆಯಲ್ಲಿ ಹೇಗೆ ಕನ್ನಡದ ತಾತ್ವಿಕತೆಯನ್ನ ಕಟ್ಕೋಬೇಕು, ಅಥವಾ ಒಂದು ಕೃತಿಯನ್ನು ನೋಡಿದ ತಕ್ಷಣ ಅದರ ಒಳಗಿನಿಂದಲೇ ಅದಕ್ಕೆ ಯಾವ ತಾತ್ವಿಕತೆ ಹೊಂದತ್ತೆ ಅನ್ನೋದು ಗೊತ್ತಾಗತ್ತೆ ಅನ್ನುವ ಮಾತು ಈ ಮೊದಲ ಸೆಷನ್ಗಳಲ್ಲೆಲ್ಲ ಗೊತ್ತಾಯ್ತು. ಹೀಗೆ ಅನೇಕ ಪ್ರಶ್ನೆಗಳು ಇದೆ. ಇದುವರೆಗೆ ನಡೆದಿರುವ ಕನ್ನಡದ ಒಂದು ವಿಹಂಗಮ ನೋಟವನ್ನ ಅಥವಾ ಒಂದು ಪಕ್ಷಿ ನೋಟವನ್ನ ನೋಡುವುದಾದ್ರೆ, ಹೇಗೆ ಕಾಲದಿಂದ ಕಾಲಘಟ್ಟಕ್ಕೆ ಕನ್ನಡದ ಸಂಶೋಧನೆಯ ಕೆಲಸ ನಡೀತು ಅನ್ನುವುದನ್ನು ಮೊದಲ ಒಂದು 10 ನಿಮಿಷದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಜೊತೆಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಇವತ್ತು ನಾನು ಮಾತಾಡ್ಬೇಕಂತ ಅನ್ಕೊಂಡಿದ್ದು ಪ್ರಸ್ತುತೀಕರಣ ಅಂದ್ರೆ ಏನು. ದೊಡ್ಡ ಸಮಸ್ಯೆ ಯಾವುದೋ ಕಾಲದ ನನಗೆ ಗೊತ್ತಿಲ್ಲದ, ಪರಿಚಯವಿಲ್ಲದ, ಅವನ ನಂಬಿಕೆಯ, ಅವನ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಒಂದು ಪರಿಸರವನ್ನ ಒಬ್ಬ ಕವಿ ತನ್ನ ಕಾವ್ಯಗಳಲ್ಲಿ ಚಿತ್ರಣ ಮಾಡಿದಾನೆ ಅಂದ್ರೆ, ಅಥವಾ ಒಂದು ಜನಪದ ಕೃತಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದು ರಚಿತವಾಗಿದೆ ಅಂದ್ರೆ, ಅಥವಾ ಒಂದು ಶಾಸನ ಯಾವುದೋ ಒಂದು ನಿರ್ದಿಷ್ಟ ಸಂದರ್ಭದ ಒಳಗಡೆಗೆ ಅದೇನನ್ನೋ ಹೇಳ್ತಿದೆ ಅಂದ್ರೆ, ಅದನ್ನ ಇವತ್ತು ನಾನು ಹೇಗೆ ಇವತ್ತಿನ ಕಾಲಮಾನದ ಚಿಂತನೆಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಬೇಕು. ಯಾವುದೂ ಅಷ್ಟೇ, ಈ ಸಂಶೋಧನೆ ಉದ್ದೇಶ ಏನು ಅಂದ್ರೆ ಆ ಸಾಹಿತ್ಯದ ನಿರಂತರತೆಯನ್ನ, ಆ ಸಾಹಿತ್ಯದಲ್ಲಿ ಇರುವಂತ ಸಾರ್ವಕಾಲಿಕವಾದ ಆ ಒಂದು ಸಾರ್ವತ್ರಿಕವಾದಂತಹ
ಅಂಶಗಳು, ಮೌಲ್ಯಗಳು ಯಾವುದು ಅನ್ನುವುದನ್ನು ಗುರುತಿಸಿ ಅದು ಇವತ್ತಿಗೆ ಎಷ್ಟರ ಮಟ್ಟಿಗೆ ಹೊಂದ್ಕೋತಾ ಇದೆಯಾ, ಔಟ್ಡೇಟೆಡ್ ಆಗಿದೆಯಾ, ಇವತ್ತಿನ ನಮ್ಮ ಸಮಸ್ಯೆಗಳಿಗೆ ಅದರಿಂದ ಕೆಲವು ಉತ್ತರಗಳು ಸಿಗ್ತಾ ಇದೆಯಾ ಅನ್ನುವುದನ್ನು ಕೂಡ ನಾವು ಪರಿಶೀಲನೆ ಮಾಡ್ಬೇಕು. ಇಲ್ಲದೆ ಇದ್ರೆ ಸಂಶೋಧನೆ ಅನ್ನುವಂಥದ್ದು ಯಾಕಾಗಿ, ಸಂಶೋಧನೆ ಮಾಡುವುದರ ಬಹಳ ಮುಖ್ಯ ಉದ್ದೇಶ ಏನು, ಸಂಶೋಧನೆಗೆ ಒಂದು ಸಾಮಾಜಿಕ ಮುಖ ಅಥವಾ ಒಂದು ಸಮಾಜದ ಇವತ್ತಿನ ನಮ್ಮ ಸ್ಥಿತಿಗತಿಗಳಿಗೆ ಅದರಿಂದ ಏನಾದ್ರೂ ಒಂದು ಉಪಯೋಗ ಆಗ್ಲಿಲ್ಲ ಅಂದ್ರೆ ಅಂತ ಸಂಶೋಧನೆಯನ್ನ ಮಾಡಿ ಏನ್ ಪ್ರಯೋಜನ ಇತ್ಯಾದಿ ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಫಸ್ಟ್ ಸೋಷಿಯಲ್ ರಿಲೆವೆನ್ಸ್ ಆಫ್ ಯುವರ್ ರಿಸರ್ಚ್ ಅನ್ನುವಂಥದ್ದನ್ನ ಕೇಳುವಂಥದ್ದು. ಎಲ್ಲದರ ಹಿನ್ನೆಲೆಯಲ್ಲಿಯೂ ಸೋಷಿಯಲ್ ರಿಲೆವೆನ್ಸ್ ಅನ್ನ ನೋಡೋಕ್ಕಾಗತ್ತಾ, ಅಥವಾ ಸಂಶೋಧನೆ ಎಂದಾಗ ಅದು ಕ್ಷೇತ್ರ ಕಾರ್ಯದ ಮುಖಾಂತರ ಇವತ್ತಿನವರೆಗೂ ಯಾರೂ ಹೇಳದ ಸ್ಫೋಟಕವಾದ ಸತ್ಯಗಳನ್ನ ಹುಡುಕಿ ತಂದಾಗ ಮಾತ್ರವೇ ಅದು ಸಂಶೋಧನೆಯ, ಅಥವಾ ಇರುವಂಥ ಜ್ಞಾನದ ಪರಿಧಿಗೆ ಒಂದಷ್ಟು ಹೊಸ ತಿಳುವಳಿಕೆಯನ್ನ ಸೇರಿಸುವುದು ಸಂಶೋಧನೆಯ? ಈ ತರ ಅನೇಕ ಪ್ರಶ್ನೆಗಳನ್ನು ಇಟ್ಕೊಂಡು ಬೇಕಾದಷ್ಟು ಚರ್ಚೆಗಳು ಕೂಡ ನಡೆದಿವೆ. ಈ ಕನ್ನಡ ಸಂಶೋಧನೆಯ ಒಂದು ಚಾರಿತ್ರಿಕ ಹೆಜ್ಜೆಗಳು, ನಾನು ಮತ್ತೆ ಮಂಜುನಾಥ್ ಅವರು ಕೆಲವಾರು ವಿಚಾರಗಳನ್ನ ಇಟ್ಕೊಂಡಾಗ ನೀವೇನ್ ಮಾತಾಡ್ತೀರಿ, ನಾನೇನ್ ಮಾತಾಡ್ಬೇಕು ಅನ್ನೋದನ್ನ ಮಾತಾಡ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಇಡೀ ಕನ್ನಡದ ಈ ಹಿನ್ನೋಟದ ಒಳಗಡೆಗೆ ಎಂತೆಂಥ ವಿಷಯಗಳನ್ನ ಕುರಿತು ನಮ್ಮ ಕನ್ನಡಿಗರು ಸಂಶೋಧನೆಯನ್ನ ಮಾಡಿದ್ದಾರೆ, ಅದರ ವಸ್ತು ವೈವಿಧ್ಯ ಎಷ್ಟು ವಿಸ್ತಾರವಾಗಿದೆ ಮತ್ತು ಎಷ್ಟು ಆಯಾಮಗಳಲ್ಲಿ ಅದನ್ನ ನೋಡಿದ್ದಾರೆ ಅನ್ನೋದನ್ನ ನಾನು ಮಾತಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ರು. ಹಾಗಾಗಿ ನಾನೇನ್ ಅನ್ಕೊಂಡೆ ಅಂದಾಗ ಈ ಪ್ರಸ್ತುತೀಕರಣವನ್ನೇ ವಿಶೇಷವಾಗಿ ಚರ್ಚೆಯನ್ನ ಮಾಡೋಣ. ಎಲ್ಲರೂ ಹೇಳಿದ ಹಾಗೆ, ನಮಗೆ ಗೊತ್ತಿರುವ ಹಾಗೆ ಸಂಶೋಧನೆ ಅನ್ನುವುದು ಒಂದು ಶಾಸ್ತ್ರಬದ್ಧವಾಗಿ ವೈಜ್ಞಾನಿಕವಾಗಿ ಶಿಸ್ತಿನ ಹಿನ್ನೆಲೆಯಲ್ಲಿ ಪ್ರಾರಂಭ ಆಗೋದಕ್ಕೆ ಆರಂಭವಾದದ್ದು 19ನೇ ಶತಮಾನದ ಪಾಶ್ಚಾತ್ಯ ವಿದ್ವಾಂಸರುಗಳ ಒಂದು ಕೆಲಸ ಕಾರ್ಯಗಳಿಂದ ಅನ್ನುವುದನ್ನ ಎಲ್ಲ ಗುರುತಿಸ್ತಾ ಹೋಗ್ತಾರೆ. ಆರಂಭದ ಕಾಲಘಟ್ಟವನ್ನು ನಾವು ಅದಕ್ಕೇನೆ ಆಕರ ರೂಪಣೆಯ ಕಾಲಘಟ್ಟ ಅಥವಾ ನಮಗೆ ಬೇಕಾದಂತಹ ಒಂದು ನಾಡಿನ ಸಂಸ್ಕೃತಿಯನ್ನ ರಚಿಸುವುದಕ್ಕೆ ಬೇಕಾಗಿರುವಂತ, ಅದನ್ನ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿರುವ, ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನ ಕಂಡುಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಮೂಲ ಆಕರಗಳು ಎಲ್ಲೆಲ್ಲಿ ಇವೆಯೋ, ಅದು ಶಾಸನಗಳಲ್ಲಿರಬಹುದು, ಜನಪದದಲ್ಲಿರಬಹುದು, ಹಸ್ತಪ್ರತಿಗಳಲ್ಲಿರಬಹುದು, ಬೇಕಾದಷ್ಟು ಅರಮನೆ, ಗುರುಮನೆ ಇಂಥ ಕಡೆಗಳಲ್ಲಿ, ಮತ್ತೆ ವೈಯಕ್ತಿಕ ಸಂಗ್ರಹಗಳಲ್ಲಿ ಇರಬಹುದಾದಂತಹ ದಾಖಲೆಗಳಲ್ಲಿ ಇರಬಹುದು. ಹೀಗೆ ಇಂತಹವುಗಳನ್ನೆಲ್ಲ ಹುಡುಕಿ ಅವುಗಳನ್ನ ಸಂಗ್ರಹಿಸಿಕೊಳ್ಳುವಂತ ಕೆಲಸ ಏನು ಆರಂಭ ಆಯ್ತು. ಈ ಸಂಗ್ರಹಿಸಿಕೊಳ್ಳುವ ಸಂದರ್ಭದಲ್ಲಿ ಜೊತೆಗೆ ರಾಘವ್ ಅವರು ಬಹಳ ಕೆಲವು ಪ್ರಶ್ನೆಗಳನ್ನ ಎತ್ತಾ ಇದ್ರು. ಆ ಕಾಲಕ್ಕೆ ಸರ್ವಜ್ಞನ ವಚನಗಳನ್ನ ಸಂಗ್ರಹಿಸಿ ಸಂಪಾದನೆ ಮಾಡೋದನ್ನೋದು ಸಣ್ಣ ವಿಷಯ ಆಗಿರ್ಲಿಲ್ಲ. ಎಷ್ಟು ಹಸ್ತಪ್ರತಿಗಳನ್ನ ಇಟ್ಕೊಂಡು ಅವುಗಳ ಪಾಠಾಂತರಗಳನ್ನ, ಸ್ಖಾಲಿತ್ಯಗಳನ್ನ ನೋಡ್ತಾ ಎಷ್ಟು ಕಷ್ಟಪಟ್ಟು ಒಂದು ಪುಸ್ತಕವನ್ನ ತರೋಕ್ ಸಾಧ್ಯ ಆಗ್ತಿತ್ತು. ಇಂಥ ಒಂದು ಪ್ರಕಟಣೆ ಮತ್ತು ಆಕರ ಸಂಪಾದನೆಯ ಕಾರ್ಯದ ಹಿಂದೆ ಇದ್ದಂತಹ ವೈಜ್ಞಾನಿಕ ವಿಚಾರಗಳೇನಿದ್ವಲ್ಲ, ಅವುಗಳು ಸಂಶೋಧನೆಗೆ ಬೇಕಾದಂತ ಒಂದು ಬೇಸನ್ನ ಕ್ರಿಯೇಟ್ ಮಾಡ್ತಾರೆ. ಪಾಶ್ಚಾತ್ಯ ವಿದ್ವಾಂಸರುಗಳು ಮುಖ್ಯ ಸಂಶೋಧಕರಾಗಿದ್ರು, ಅವರ ಜೊತೆಗೆ ಅನೇಕ ದೇಸಿ ವಿದ್ವಾಂಸರುಗಳು ಅವರ ಜೊತೆಗೆ ಸಹ ಸಂಶೋಧಕರಾಗಿದ್ದ ಸಂದರ್ಭದಲ್ಲಿ ದೇಸಿ ಚಿಂತನೆಗಳ ಜೊತೆಗೆ ಪಾಶ್ಚಾತ್ಯ ಶಾಸ್ತ್ರಬದ್ಧವಾದಂತಹ ಎರಡರ ಒಂದು ಸಮೀಕರಣಗೊಳ್ತಾ ನಿಧಾನವಾಗಿ ಮೊದಲ ಕಾಲಘಟ್ಟ ಈ ಒಂದು ಸಂಶೋಧನೆ ಅನ್ನುವಂಥದ್ದನ್ನ ಪೂರ್ಣ ರೂಪದಲ್ಲಿ ಅದು ಸಂಶೋಧನೆಯ ಎಲ್ಲ ಚೌಕಟ್ಟನ್ನ ಇಟ್ಕೊಂಡು ಎಸ್ಟಾಬ್ಲಿಷ್ ಆಗಿಲ್ದೇ ಇದ್ರು ಅದರ ಮೊದಲ ಗುರುತುಗಳನ್ನ ನಾವಲ್ಲಿ ಗುರುತಿಸ್ತೇವೆ. ಅದು ರೈಸ್ ಅವರ ಶಾಸನ ಸಂಪಾದನೆ ಮತ್ತು ಆ ಶಾಸನಗಳಲ್ಲಿ ದೊರೆತ ಮಾಹಿತಿಯನ್ನ ಅದನ್ನ ವಿಶಿಷ್ಟವಾದ ರೀತಿಯಲ್ಲಿ ಕ್ರೋಢೀಕರಿಸಿ ಒಂದು ಚರಿತ್ರೆಯನ್ನ ಕಟ್ಟುವಂಥದ್ದಿರ್ಬೋದು. ಎಂಥ ರೀತಿಯ ಚರಿತ್ರೆ, ಅದು ಕಲೆಯ ಚರಿತ್ರೆ ಕಟ್ಟೋದಿರ್ಲಿ, ಶಾಸನಗಳ ಮುಖಾಂತರವಾಗಿ ರಾಜಕೀಯ ಚರಿತ್ರೆ ಕಟ್ಟೋದಿರ್ಲಿ, ಅಥವಾ ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ಒಂದು ಸಾಹಿತ್ಯವನ್ನ ಕವಿಗಳ ಕಾಲ ದೇಶ ನಿರ್ಣಯ ಮಾಡಿ ಸಾಹಿತ್ಯ ಚರಿತ್ರೆ ಕಟ್ಟೋದಿರ್ಲಿ, ಎಲ್ಲದರ ಹಿಂದೆ ದೊಡ್ಡ ಒಂದು ಸಂಶೋಧನೆ ನಡೀತಿತ್ತು. ಯಾಕೆಂದ್ರೆ ಒಬ್ಬ ಕವಿಯ ಕಾಲ ನಿರ್ಣಯ ಮಾಡ್ಬೇಕಂದ್ರೆ ಅದಕ್ಕೆ ಎಷ್ಟು ಕೃತಿಗಳನ್ನ ರೆಫರೆನ್ಸ್ ಮಾಡ್ಬೇಕಿತ್ತು, ಅವನ ಹಿಂದಿನ ಕಾಲಘಟ್ಟ, ಅವನ ಮುಂದಿನವನು ಯಾರು ರೆಫರೆನ್ಸ್ ಕೊಟ್ಟಿದ್ದಾನೆ, ಅದರ ಗಡಿಗಳೇನು, ಅದರ ಮಧ್ಯದಲ್ಲಿ ಏನು, ಅವನ ಒಂದು ಧರ್ಮವನ್ನ, ಅವನ ಒಂದು ಕಾಲವನ್ನ, ಅವನಿಗೊಂದು ಆಶ್ರಯ ಕೊಟ್ಟವರನ್ನು ಹುಡುಕುವುದು ಕೂಡ ಒಂದು ದೊಡ್ಡ ಸಂಶೋಧನೆ ಆಯ್ತು. ಹೀಗೆ ಮೊದಲ ಕಾಲಘಟ್ಟ ಕರ್ನಾಟಕದ ಸಂಸ್ಕೃತಿಯನ್ನ, ನಾಡು ನುಡಿ ಸಂಬಂಧಿತವಾದ ಸಾಹಿತ್ಯ ಕಲೆಗಳಿಗೆ ಬೇಕಾದಂತ ನಮ್ಮದೇ ಆದಂತಹ ಒಂದು ಕರ್ನಾಟಕ ಸಂಸ್ಕೃತಿಯನ್ನ ಕಟ್ಟಿ
ಕಟ್ಟಿಕೊಳ್ಳೋದಿಕ್ಕೆ ಬೇಕಾದ ಆಕರ ರೂಪಣೆಯೇ ಮೊದಲ ಸಂಶೋಧನಾ ಕಾಲಘಟ್ಟ ಆಗಿ ಬರುತ್ತೆ. ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ, ಈ ಒಂದು ಕಡೆ ವಸಾಹತುಶಾಹಿ ಇದರಿಂದ ಬಂದಂತಹ ಓರಿಯೆಂಟಲಿಸ್ಟಿಕ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ, ಪಶ್ಚಿಮದ ದೃಷ್ಟಿಯಿಂದ ಪೂರ್ವವನ್ನ ನೋಡುವಂತಹ, ಯಾವುದು ಅವರಿಗೆ ಮುಖ್ಯ ಅನಿಸ್ತೋ ಅದನ್ನ ಮಾತ್ರ ಸಂಗ್ರಹಿಸ್ತಾ ಹೋದ್ರು ಅವರು. ಇದು ಮುಖ್ಯ, ಇದು ಮುಖ್ಯ, ಇದು ಮುಖ್ಯ, ಇವೆಲ್ಲ ಮುಖ್ಯ ಆಕರಗಳು ಅಂತ ಹೇಳಿ ಅವರು ಗುರುತಿಸ್ತಾ ಹೋದ್ರು. ಅದರ ಆಚೆಗೆ ಅವರಿಗೆ ಇದು ಮುಖ್ಯ ಅಲ್ಲ ಅನ್ಸಿದ್ದನ್ನ ಬಿಡ್ತಾ ಹೋದ್ರು. ಆದ್ರೆ ನಮಗೆ ರಾಷ್ಟ್ರ ಅನ್ನುವಂಥದ್ದು, ಕನ್ನಡದ ಅಸ್ಮಿತೆ ಎನ್ನುವುದು, ಕನ್ನಡದ ಅಸ್ಮಿತೆಯನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು, ಭಾಷಾವಾರು ಚಳುವಳಿಗಳಿರ್ಬಹುದು, ಭಾಷೆಗೆ ಸಂಬಂಧಪಟ್ಟಂತ ಒಂದು ಅದರ ಪ್ರಾಚೀನತೆಯನ್ನು ಕಂಡುಕೊಳ್ಳುವಂಥದ್ದು, ನಮ್ಮನ್ನು ನಾವು ಸ್ಥಾಪಿಸ್ಕೊಳ್ಬೇಕು ಅನ್ನುವಂಥದ್ದು, ರಾಷ್ಟ್ರದ ಚಳುವಳಿಯ ಜೊತೆಗೆ ಅದನ್ನ ಕನೆಕ್ಟ್ ಮಾಡುವಂತಹ ಎರಡನೆಯ ಒಂದು ಹಂತ ಏನಿದೆಯಲ್ಲ, ಆಗ ಹೊಸ ರೀತಿಯಲ್ಲಿ ದೊರೆತ ಈ ಆಕರಗಳನ್ನ ವಿಶ್ಲೇಷಣೆ ಮಾಡಿ ಕನ್ನಡತನವನ್ನ, ಕನ್ನಡ ಅಸ್ಮಿತೆಯನ್ನ, ಕನ್ನಡ ಭಾಷಾ ಪ್ರಾಚೀನತೆಯನ್ನ ಇವುಗಳನ್ನ ಕಟ್ಟುವ ಒಂದು ರಾಷ್ಟ್ರೀಯ ಮಾದರಿ ವಸಾಹತೋತ್ತರ ಕಾಲಘಟ್ಟ ಅಂದ್ರೆ ವಸಾಹತು ಕಾಲಘಟ್ಟದ ನಂತರದಲ್ಲಿ ಅದು ಪ್ರಾರಂಭ ಆಯಿತು. ಜೊತೆಗೆ ಮೊದಲು ನಮಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಅದರಲ್ಲಿ ಸಿಕ್ಕಿದಂಥ ನೇರವಾದಂಥ ಮಾಹಿತಿಗಳನ್ನ ಕೊಡುವಂಥದ್ದು ಮುಖ್ಯ. ಆದ್ರೆ ನಿಮ್ಗೆ ಆ ಕಾಲದ ಸ್ಥಳೀಯವಾದ ಸಂಶೋಧಕರಾಗಿದ್ದಂಥ ನಮ್ಮ ನರಸಿಂಹಾಚಾರ್ ಅಂಥವ್ರು ಇರ್ಬೋದು, ಚಿದಾನಂದ ಮೂರ್ತಿ ಅಂಥವ್ರು ಇರ್ಬೋದು, ಬೇರೆ ಬೇರೆ ಇಂಥ ಸಾಲ್ವತ್ತೋರೆ ಇಂಥವ್ರು ಕೆಲವರು ಹಿಸ್ಟ್ರಿ ಚರಿತ್ರೆಯನ್ನ ಕಟ್ಟೋ ಪ್ರಯತ್ನ ಮಾಡ್ತಿದ್ರೆ, ಸಾಂಸ್ಕೃತಿಕ ಚರಿತ್ರೆಯನ್ನ ಕಟ್ಟುವಂತಹ ಅನಲಿಟಿಕಲ್ ಆದಂತಹ ಒಂದು ಹೊಸ ಸ್ವರೂಪ ಕೂಡ ನಮ್ಗಲ್ಲಿ ಕಾಣಿಸುತ್ತೆ. ಇದು ನಮಗೆ ವಿಶ್ವವಿದ್ಯಾನಿಲಯಗಳು ಸಂಶೋಧನೆಯ ದೊಡ್ಡ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಳೋದಕ್ಕೆ ಪ್ರಾರಂಭ ಆಗುವ ಮುಂಚಿನ ಒಂದು ವಿಚಾರಗಳಿಗಿಂತ, ಯಾವಾಗ ಅದು ಮೈಸೂರು ವಿಶ್ವವಿದ್ಯಾಲಯ ಆಗಿರ್ಬೋದು, ಬೇರೆ ಬೇರೆಯ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆ ಪ್ರಾರಂಭ ಆದ್ಮೇಲೆ ಅವುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪರಿಕಲ್ಪನಾತ್ಮಕ ಅಧ್ಯಯನಗಳು ಪ್ರಾರಂಭ. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ನವೋದಯವನ್ನ ದಾಟಿ ಆ ಒಂದು ಮಾರ್ಕ್ಸಿಸ್ಟ್ ಚಿಂತನೆಗಳು, ಬೇರೆ ಬೇರೆ ಹೊರ ದೇಶಗಳಿಂದ ಬಂದಿದ್ದಂತಹ ಸಮಾಜ ಶಾಸ್ತ್ರೀಯ ಅಥವಾ ಆಂಥ್ರೋಪಾಲಜಿಕಲ್ ಆದ ತಾತ್ವಿಕ ಚಿಂತನೆಗಳು ಬಂದಿದ್ವು, ಮತ್ತೆ ಮನೋವೈಜ್ಞಾನಿಕ ಚಿಂತನೆಗಳು ಬಂದಿದ್ವು. ಹೀಗೆ ಕನ್ನಡ ನಾಡಿನ ಒಟ್ಟಾರೆಯಾದ ಚಿಂತನಾ ವಲಯಕ್ಕೆ ಅನ್ಯ ಬೇರೆ ಬೇರೆ ಕಡೆಗಳಿಂದ ಬಂದ, ಬೇರೆ ಬೇರೆ ಶಿಸ್ತಿನಿಂದ ಬಂದ, ಅದನ್ನ ಇವತ್ತು ನಾವು ಸ್ತ್ರೀವಾದ ಅಂತ ಕರಿತಾ ಇದ್ದೀವಿ, ಸಮಾಜವಾದ ಅಂತ ಕರಿತಾ ಇದ್ದೇವೆ. ಅದನ್ನ ಬೇರೆ ಬೇರೆಯ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಇವೆಲ್ಲವೂ ಕೂಡ ಕನ್ನಡದ ಅಸ್ತಿತ್ವವನ್ನ, ಕನ್ನಡದ ಸಾಹಿತ್ಯದ ಕೃತಿಗಳ ವೈಶಿಷ್ಟ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಒಂದು ರೀತಿಯಲ್ಲಿ ಅಪ್ಲೈಡ್ ಆದಂಥ ರೀತಿಯ ಚಿಂತನೆಗಳು ಪ್ರಾರಂಭ. ಅದನ್ನ ತಾತ್ವಿಕ ಚಿಂತನೆಗಳ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ವಿಶೇಷವಾಗಿ ಇದರಲ್ಲಿ ಅನೇಕ ವಿಧ ಇದೆ ನೋಡಿ. ಸ್ತ್ರೀವಾದ, ದಲಿತವಾದ, ಅಥವಾ ಅಂಬೇಡ್ಕರ್ ವಾದ ಇರ್ಬೋದು, ಸಮತಾವಾದ. ವಾದ ಅನ್ನೋ ಪದನೇ ಇಟ್ಕೊಂಡು ಹುಡುಕ್ತಾ ಹೋದ್ರೆ ನಮಗೊಂದು 10 ಬಗೆಯಲ್ಲಿ ಸಿಗುತ್ತೆ. ಇದಲ್ಲದೇನೆ ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೇಕಾದದ್ದು, ಕನ್ನಡದ ಎಲ್ಲ ವಲಯಗಳನ್ನ ತನ್ನ ಅಧ್ಯಯನದ ಒಂದು ಚೌಕಟ್ಟಿಗೆ ತಂದ, ಅದು ಬುಡಕಟ್ಟುಗಳನ್ನ ತರೋದಿರ್ಬೋದು, ಜನಪದ ತರುವಂತದ್ದಿರ್ಬೋದು, ಸಾಹಿತ್ಯದ ಒಳಗಡೆಗೆ ಇತಿಹಾಸ ಹುಡುಕೋದು. ಇಲ್ಲಿ ರಾಘವ್ ಅವರು ಇದ್ದಾರೆ, ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅವರು, ಬೆಳಗಿನ ಮಾತಿನಲ್ಲಿ ನೀವು ಕೇಳಿದೆ. ಸಾಹಿತ್ಯದ ಒಳಗಡೆ ಆ ಕಾಲದ ಬದುಕನ್ನ ಕಟ್ಟೋದು. ಈಗ ಪಂಪನ ಕೃತಿಗಳಲ್ಲಿ 10ನೇ ಶತಮಾನದ ಬದುಕನ್ನ ಕಟ್ಟುವುದು ಹೇಗೆ, ಚಿದಾನಂದ ಮೂರ್ತಿ ಅವರ ಲೇಖನ. ಇಡೀ ಕನ್ನಡ ಸಾಹಿತ್ಯದಲ್ಲಿ ಬರೀ ಶುದ್ಧ ಸಾಹಿತ್ಯದ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಅದರೊಳಗಡೆ ಒಂದು ಈ ನಾಡಿನ ಚರಿತ್ರೆ ಇದೆ ಅನ್ನುವುದನ್ನ ರಾಘವ್ ಅಂತವ್ರು ತೋರಿಸ್ಬೋದು. ಅಥವಾ ಕನ್ನಡ ನಾಡಿನ ಕಾವ್ಯಗಳನ್ನ ಕಟ್ಟುವಲ್ಲಿ ಭಾರತೀಯವಾದಂತಹ ಒಂದು ಚಿಂತನಾ ಕ್ರಮ, ಮೀಮಾಂಸಾ ಕ್ರಮ, ಭಾರತೀಯ ಕಾವ್ಯ ಮೀಮಾಂಸೆಯ ಸಿದ್ಧಾಂತಗಳು, ರಸ ಸಿದ್ಧಾಂತ, ಧ್ವನಿ ಸಿದ್ಧಾಂತ ಇತ್ಯಾದಿ ಹಲವು ಬಗೆಯ ಸಿದ್ಧಾಂತಗಳು, ಇವುಗಳನ್ನ ಅಪ್ಲೈ ಮಾಡಿ ವ್ಯಕ್ತಿ ಕೇಂದ್ರಿತ ಅಂದ್ರೆ ಕವಿ ಕೇಂದ್ರಿತ ಚಿಂತನೆಗಳು ಆರಂಭ ಆದವು. ಆ ನಂತರದಲ್ಲಿ ಪ್ರಕಾರ ಕೇಂದ್ರಿತ ಚಿಂತನೆಗಳು ಆರಂಭವಾದವು. ಆಮೇಲೆ ತೌಲನಿಕವಾಗಿ ನೋಡುವ, ಪಂಪನನ್ನ ನನ್ನಯ್ಯನನ್ನ ನೋಡ್ತಕ್ಕಂಥದ್ದಿರ್ಬೋದು, ಸರ್ವಜ್ಞನನ್ನ ತಿರುವಳ್ಳುವರ್ನ ನೋಡ್ತಕ್ಕಂಥದ್ದಿರ್ಬೋದು, ಒಂದೇ ರೀತಿಯ ತಾತ್ವಿಕ ಚಿಂತನೆ ಇಟ್ಕೊಂಡ ಭಿನ್ನ ಭಾಷಿಕರಿರ್ಬೋದು, ಅಥವಾ ಭಿನ್ನ ಕಾಲಘಟ್ಟದವರು ಇರ್ಬೋದು. ಅಥವಾ ಈ ತೌಲನಿಕದ ಒಳಗಡೆಗೆ ಹಳೆಯ ಮತ್ತು ಹೊಸ ಕಾಲದ ಚಿಂತನೆಗಳು. ಇವಾಗ ಪಂಪನಲ್ಲಿ ಕರ್ಣ, ಕುಮಾರವ್ಯಾಸನಲ್ಲಿ ಕರ್ಣ ಅಂತ ಹೇಳಿ ವಸ್ತು ವಿಷಯವನ್ನ ನಿಷ್ಠೆ ಮಾಡ್ಕೊಂಡು ನೋಡೋದಿರ್ಬೋದು. ಹೀಗೆ ಪ್ರಕಾರನಿಷ್ಠ, ವ್ಯಕ್ತಿನಿಷ್ಠವಾಗಿ ನೋಡ್ತಕ್ಕಂಥದ್ದು ಪ್ರಾರಂಭ ಆಯ್ತು. ತೌಲನಿಕದಲ್ಲಿಯೂ ಕೂಡ ಈ ರೀತಿ ಪ್ರಕಾರನಿಷ್ಠ ತೌಲನಿಕ ಬಂತು, ಸಾಂಸ್ಕೃತಿಕ ತಾತ್ವಿಕ ನಿಷ್ಠವಾದಂತಹ ತೌಲನಿಕ ಅಧ್ಯಯನಗಳು ಬಂದು, ಹೀಗೆ
ವಿಶ್ವವಿದ್ಯಾನಿಲಯಗಳಲ್ಲೂ ದೊಡ್ಡ ಒಂದು ಸಂಶೋಧನೆಯ ಕೇಂದ್ರಗಳು, ಸಂಶೋಧನೆಯ ವಿಸ್ತಾರ ಹರಡಿದ ಹಾಗೆ ಆ ಕನ್ನಡದ ನಾಡಿನ ಸಂಶೋಧನೆಯ ವಿಸ್ತಾರವೂ ಕೂಡ ಬಂದದ್ದನ್ನು ನಾವು 3ನೇ ಘಟ್ಟದಲ್ಲಿ ನಾವು ನೋಡ್ತೀವಿ. ಇವತ್ತು ನಾವು 4ನೆಯ ಘಟ್ಟದಲ್ಲಿ ಇದ್ದೇವೆ. ಇವತ್ತು ತಂತ್ರಜ್ಞಾನ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಬಹಳ ಮುಖ್ಯವಾಗಿ ನಾಳೆ ಅದ್ರ ಬಗೆಗೆ ಮಾತನಾಡುವವರು ಇದ್ದಾರೆ. ತಂತ್ರಜ್ಞಾನದಲ್ಲಿ ಒಳಗೆ ಇವತ್ತು ಟೆಕ್ಸ್ಟ್ ಮೈನಿಂಗ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಶುರುವಾಗಿದೆ. ಬಹುಶಃ ಇಲ್ಲಿ ಯಾರೋ ತಂತ್ರಜ್ಞಾನ AI ಬಗ್ಗೆ ನಾನು ಅಧ್ಯಯನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಒಬ್ರು ಹೇಳ್ತಾ ಇದ್ರು. ಟೆಕ್ಸ್ಟ್ ಮೈನಿಂಗ್ ಅಂತ ಹೇಳಿ ಬರ್ತಾ ಇದೆ. ಅಥವಾ ಇವತ್ತು ಕಾರ್ಪಸ್ ರೀಡಿಂಗ್, ಡಾಟಾ ಬೇಸ್ ಅನಾಲಿಸಿಸ್ ಅಂತ ಬರ್ತಿದೆ, ಮೆಟಾಡಾಟಾ ಅನಾಲಿಸಿಸ್ಗಳಂತ ಹೇಳಿ ಬರ್ತಾ ಇದೆ. ಇತ್ತೀಚೆಗೆ ತಾವೆಲ್ಲ ಕೇಳಿರ್ಬೋದು, ದೆಹಲಿಯಲ್ಲಿ ನಮ್ಮ ಕರ್ನಾಟಕದ ಮಂತ್ರಿ ಅವರು ಹೇಳ್ತಾ ಇದ್ರು, ನಾನು ಸುಮಾರು 30 ವರ್ಷಗಳ ಅವತ್ತು ಮಾತನಾಡಿದ ಭಾಷಣಗಳನ್ನೆಲ್ಲ ಸೇರಿಸಿ ಕೆಲವು ಪದಗಳನ್ನ ಹಾಕಿ ಚೆಕ್ ಮಾಡಿ ನಾನು ಅದನ್ನ ಟೆಕ್ಸ್ಟ್ ಮೈನಿಂಗ್ ಅಂತ ಹೇಳಿ ಕರೀತಾರೆ. ಇಂಥ ಪದಗಳನ್ನ, ಇಂಥ ವಿಚಾರಗಳನ್ನ ಒಂದೇ ಒಬ್ಬರು ಮಾತಾಡಿಲ್ಲ. ಸೊ ಟೋಟಲಿ ದೇ ಹ್ಯಾವ್ ನೆಗ್ಲೆಕ್ಟೆಡ್ ದಿಸ್ ಇಶ್ಯೂಸ್ ಅಂತ ಹೇಳಿ. ಅಂದ್ರೆ ನೋಡಿ, 30 ವರ್ಷಗಳ ಆ ಸಭೆಯ ಒಳಗೆ ನಡೆದಿರುವ ಚರ್ಚೆಗಳೆಲ್ಲದನ್ನ ಡಿಜಿಟಲ್ ಫಾರಮ್ ಅಲ್ಲಿ ದೊರೆತಾಗ ಜಸ್ಟ್ ನಿಮಗ್ ಬೇಕಾದದ್ದು ಅಂದ್ರೆ, ಇವಾಗ ನೋಡಿ, ವಚನ ಸಾಹಿತ್ಯದಲ್ಲಿ ಕಾಯಕ, ನೀವು ಇಡೀ ವಚನ ಸಾಹಿತ್ಯದ ಡಿಜಿಟಲೈಸೇಷನ್ ಆದ ಕೂಡಲೇ ಕಾಯಕ ಅನ್ನೋದು ಎಲ್ಲೆಲ್ಲಿ ಬರುತ್ತೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಬರುತ್ತೆ, ಯಾರ ವಚನಗಳಲ್ಲಿ ಜಾಸ್ತಿ ಬರುತ್ತೆ, ನೀವು ಕೇಳಿದ್ರೆ ಅದು ಪಟಾಪಟ್ ತೋರಿಸುತ್ತೆ. ಹಿಂದೆ ಒಂದು ಪದದ ಅರ್ಥವನ್ನ ತಿಳ್ಕೊಳ್ಳೋಕೆ 4-5 ತಿಂಗಳು ನಾನು ಅದೆಷ್ಟು ಲೈಬ್ರರಿಯಲ್ಲಿ ಓದಿದ್ನೋ ಗೊತ್ತಿಲ್ಲ. ಇವತ್ತು ನನಗೆ ಮೊನ್ನೆ ಪರೋಕ್ಷ ವಿನಯ ಎಷ್ಟು ಸತಿ ಶಾಸನಗಳಲ್ಲಿ ಬಂದಿದೆ ಅಂತ ನೋಡ್ಬೇಕಿತ್ತು. ಅದ್ರ ಬಗ್ಗೆನೂ ಅಧ್ಯಯನ ಮಾಡ್ತಿದ್ದೆ. ಎಲ್ಲ ಡಿಜಿಟಲ್ ಫಾರ್ಮ್ ಅಲ್ಲಿ ಸಿಗ್ತಾ ಇರುವಂತಹ ಶಾಸನಗಳ ಎಪಿಗ್ರಾಫಿಯ ಕರ್ನಾಟಕ, ಸೌತ್ ಇಂಡಿಯನ್ ಇಂಥವುಗಳನ್ನೆಲ್ಲ ಕೊಟ್ಟು ಪರೋಕ್ಷ ವಿನಯ ಸರ್ಚ್ ಅಂತ ಹೇಳಿ ಕೊಟ್ಟಿದ ತಕ್ಷಣ ಹತ್ತತ್ರ ನನಗೆ ಕೆಲವೇ, ನಾನು ಸಂಪುಟ ನೋಡ್ತಾ ಇದ್ದಿದ್ದು, ಒಂದು 900 ಚಿಲ್ಲರೆ ಕಡೆ ಪರೋಕ್ಷ ವಿನಯ ಅಂತ ಬರ್ತದೆ. ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಅಂತ ನಾನು ಆ ಪೇಜ್ಗಳನ್ನ, ಅಂದ್ರೆ ನನ್ನ 100 ಈ ಸಾವಿರಾರು ವರ್ಷಗಳ ಅಧ್ಯಯನಕ್ಕೆ ಕೆಲವೇ ನಿಮಿಷಗಳಲ್ಲಿ ನಿನ್ನ ಮುಂದೆ ನಿನಗೆ ಬೇಕಾದ ವಿಷಯಗಳನ್ನ ಜೋಡಿಸಿ ಕೊಡುವ ತಂತ್ರಜ್ಞಾನ ಬರ್ತಾ ಇದೆ. ಸರಿಯಾದ ಅದನ್ನ ಕೃತಿ ಚೌರ್ಯಕ್ಕೆ ಬಳಸದೆ ಸರಿಯಾದ ಮೆಥಡ್ ಅಲ್ಲಿ ಬಳಸ್ಕೊಳ್ಬೇಕಾದ ಆಧುನಿಕವಾದಂತಹ ಇಂತಹ ಕಾನ್ಸೆಪ್ಟ್ಗಳೆಲ್ಲ ಇವತ್ತು ಹೊರ ದೇಶಗಳು, ಯಾಕೆ ನಾವಿನ್ನೂ ಪೂರ್ತಿ ಡಿಜಿಟಲೈಸ್ ಆಗಿಲ್ಲ, ಸ್ಪೀಚ್ ಟು ಟೆಕ್ಸ್ಟ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ಅಥವಾ ಟೆಕ್ಸ್ಟ್ ಟು ಸ್ಪೀಚ್ ಸರಿಯಾಗಿ ಬರ್ತಿಲ್ಲ, ಅಥವಾ ವಿಜುವಲೈಸೇಷನ್ ಆಗಿರ್ತಕ್ಕಂಥದ್ರದ ಅನಾಲಿಸೆ ಮಾಡೋದಕ್ಕೆ ನಮ್ಗಿನ್ನೂ ಆಗ್ತಿಲ್ಲ. ಕನ್ನಡದಲ್ಲಿ ಇನ್ನೂ ಮಟ್ಟಿಗೆ ಕೆಲಸ ಆಗ್ಬೇಕಿದೆ, ಇರ್ಲಿ. ಆದ್ರೆ ಈ 100+ ವರ್ಷಗಳ ಈ ಕನ್ನಡದ ಸಾಹಿತ್ಯದ ಅಧ್ಯಯನದ ಒಳಗಡೆಗೆ ನಮ್ಮದೇ ಆದ ಆಕರ ರೂಪಣೆಯಿಂದ, ನಮ್ಮದೇ ಆದ ಜನಪದ, ನಮ್ಮದೇ ಆದ ಶಾಸನಗಳು, ನಮ್ಮದೇ ಆದಂತಹ ಹಳೆಯ ಕಾವ್ಯಗಳನ್ನ ಹುಡುಕಿ ತೆಗೆದು ಸಂಪಾದನೆ, ಗ್ರಂಥ ಸಂಪಾದನೆಯ ಎಲ್ಲ ಒಂದು ಶಾಸ್ತ್ರಬದ್ಧವಾದಂತಹ ಒಂದು ಚೌಕಟ್ಟುಗಳನ್ನು ಅಳವಡಿಸಿ ಅವುಗಳ ಮುನ್ನುಡಿಗಳನ್ನ ಬರೆದಿದಾರಲ್ಲ, ಆ ಮುನ್ನುಡಿಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದೊಂದು ಕೆಲವು ವಿಚಾರಗಳು ನೋಡ್ರಿ ಎಷ್ಟು ಅದರ ಹಿಂದೆ ಸಂಶೋಧನೆ ನಡೆದಿದೆ ಅಂತ ಗೊತ್ತಾಗುತ್ತೆ. ಹೀಗೆ ಕನ್ನಡದ ಈ 100 ವರ್ಷಗಳದ್ದನ್ನ ನಾನು ಸುಮಾರು 1 ವಾರಗಟ್ಲೆ ನನ್ನ ವಿದ್ಯಾರ್ಥಿಗಳಿಗೆ ಹಿನ್ನೋಟ ಪಾಠ ಮಾಡ್ತೀನಿ. ಅದು ಇಲ್ಲಿ 10 ನಿಮಿಷದಲ್ಲಿ ನಾನು ಇಷ್ಟೇ ಹೇಳೋಕ್ಕಾಗ್ತಿರೋದು. ಅಂದ್ರೆ ಈ 100-150 ವರ್ಷಗಳಿಗೆ ಇನ್ನೇನು ಹೋಗ್ತಾ ಇರ್ತಕ್ಕಂಥ ನಮಗೆ ಕನ್ನಡ ಸಂಶೋಧನೆಯ ವಿಸ್ತಾರ, ಆಳ, ಹೊಸ ಚಿಂತನೆಗಳನ್ನ ತಗೊಂಡಿರೋದು, ಅದನ್ನ ಸಿಂಥಸೈಸ್ ಮಾಡಿ ನಮ್ಮ ದೇಶೀಯ ಮತ್ತು ಹೊರದೇಶದ ಚಿಂತನೆಗಳನ್ನ ಹೊಂದಿಸಿಕೊಂಡು ಯಾವ ತಾತ್ವಿಕತೆಯಿಂದ ನೋಡಬಹುದು ಅನ್ನುವಂಥದ್ದು ಬೇಕಾದಷ್ಟು ನಡೆದಿದೆ. ಇದ್ರೊಳಗಡೆಗೆ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಪಂಪನನ್ನ ಕುರಿತು ಮಾತನಾಡಬೇಕಾದ ಸಂದರ್ಭದಲ್ಲಿ ಯಾರು ಕೇಳ್ತಾ ಇದ್ರು, ಇವತ್ತಿನ ತಾತ್ವಿಕತೆನೆಲ್ಲ ತಗೊಂಡ್ ಬಂದು ನಮ್ಮ ಹಳೆ ಕಾಲದ ಕವಿಗಳ ಮೇಲೆ ಅಪ್ಲೈ ಮಾಡಿ ವೃದ್ಧಿ ಅದನ್ನ ಒಂದ್ ರೀತಿಯಲ್ಲಿ ಮೆಣಸರ್ದಂಗೆ ಅರದ್ರೆ ಅದರಿಂದ ಏನ್ ಬರುತ್ತೆ ಅನ್ನುವಂಥದ್ದು. ಹಾಗೆ ಮಾಡಬಹುದಾ? ಈಗ ಪೆಂಗುಯಲ್ ಬಗ್ಗೆ, ಈಗ ಅಭಯ ನಿರ್ಭಯ ಕೇಸ್ ಆದಾಗ ನನಗೆ ಸಂಸ್ಕೃತಿ ಇಲಾಖೆಯವರು ಒಂದು ಭಾಷಣ ಮಾಡೋಕೆ ಹೇಳಿದ್ರು ಫ್ರೀಡಮ್ ಪಾರ್ಕ್ ನಲ್ಲಿ. ಒಂದ್ 8-10 ದಿನ ಆಗಿತ್ತಷ್ಟೇ ನಿರ್ಭಯದ ಒಂದು ಕೇಸ್ ಆಗಿ. ಪೆಂಗುಯಲ್ ಅನ್ನುವಂಥದ್ರ ಬಗ್ಗೆ, ಶಾಸನಗಳ ಬಗ್ಗೆ ಅಧ್ಯಯನ ಮಾಡಿದೀನಿ ಗೊತ್ತಿದ್ರಿಂದ, ಪೆಂಗುಯಲ್ ಅನ್ನುವಂಥದ್ದು ಅವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಾನಾ ಸಂದರ್ಭಗಳಲ್ಲಿ ನಡೆದಂತಹ ಒಂದು ಆಕ್ರಮಣದ ಸಂದರ್ಭದ ಅವರ ಆರ್ತನಾದ, ಆ ಅಸಹಾಯಕ ಸ್ಥಿತಿಯ ಅವರಕು ಪೆಂಗುಯಲ್. ಇವತ್ತು ನಿರ್ಭಯ ಕೇಸ್ ಅಂತದನ್ನ, ಅಥವಾ ಇವತ್ತು ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂತಹ ಅನೇಕ ತರಹದ ದೌರ್ಜನ್ಯಗಳು,
ಆ ಹೆಣ್ಣು ಮಕ್ಕಳ ಆರ್ತನಾದ ಇವತ್ತೂ ಇದೆ, ಜಗತ್ತಿನಾದ್ಯಂತ ಇದೆ. ಆಧುನಿಕ ಪೆಂಗು ಎಲ್ಲ ಕಲ್ಪನೆಯನ್ನ ನಾವು ಮಾಡೋಕ್ ಸಾಧ್ಯವೇ? ಇವತ್ತು ಆಪ್ತ ಸಮಾಲೋಚನೆ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಕೂಡ ಆಪ್ತ ಸಮಾಲೋಚನೆ ಬೇಕು. ಒಂದು ರೀತಿಯಲ್ಲಿ ದಿಕ್ಕೆಟ್ಟ ಪರಿಸ್ಥಿತಿಗಳಲ್ಲಿ ಏನ್ ಮಾಡ್ಬೇಕು ಅಂತ ತೋಚದೆ ಇದ್ದಾಗ. ಆದ್ರೆ ನಮ್ಮ ಕನ್ನಡ ಕಾವ್ಯಗಳಲ್ಲಿ ಆಪ್ತ ಸಮಾಲೋಚನೆ ಇದೆ, ಅದನ್ನ ಹುಡ್ಕೋಣ ಅಂತ ಅಂದಾಗ, ಮೇಡಮ್ ಕೌನ್ಸಿಲಿಂಗ್ ಅನ್ನೋದು ಮಾಡರ್ನ್ ಕಾನ್ಸೆಪ್ಟ್, ಅದನ್ನ ಹೇಗೆ ನೀವು ಅಲ್ಲಿ ನೋಡ್ತೀರಾ? ಹಾಗೆ ಹೇಗೆ ಅಪ್ಲೈ ಮಾಡೋಕ್ಕಾಗತ್ತೆ? ಆಗತ್ತೆ. ನೀವು ನಾಗವರ್ಮನನ್ನ ಕೇವಲ ಮಹಾಶ್ವೇತೆ ಪುಂಡರೀಕರ ಸಮಾಗಮದ ಪ್ರೇಮದ ಸಮಾಗಮದ ಪಾಠಗಳನ್ನು ಮಾತ್ರ ಓದ್ಕೊಂಡು ಬಂದಿರತಕ್ಕಂಥವರಿಗೆ ಅದೇ ನಾಗವರ್ಮನಲ್ಲಿ ಇರತಕ್ಕಂಥ ಅತ್ಯದ್ಭುತವಾದಂತಹ ಒಂದು ಯುವ ಪೀಳಿಗೆಯ ಯುವ ಜನಾಂಗಕ್ಕೆ ಹೇಳಬಹುದಾದ ಕಿವಿ ಮಾತುಗಳಿರುವಂತಹ ಸುಖನಾಸ ಮತ್ತು ಚಂದ್ರಾಪೀಡರ ಸಂವಾದದ ಭಾಗ ನಮ್ಮ ಮಕ್ಕಳಿಗೆ ನಾವು ಇಟ್ಟಿಲ್ಲ. ನೀವು ಒಂದ್ಸತಿ ತೆಗೆದು ನೋಡಿ ಗೊತ್ತಾಗತ್ತೆ. ಅದಕ್ಕೆ ಸುಖನಾಸ ಚಂದ್ರಾಪೀಡ ಹೆಸರೆರಡನ್ನ ತೆಗೆದ್ರೆ ಇವತ್ತು ಎಕ್ಸಾಕ್ಟ್ಲಿ ಈ ದಿನದ ರಾಜಕಾರಣದ ಹೊಸ ನಾಯಕತ್ವ ವಹಿಸ್ತಾ ಇರುವ ಒಬ್ಬ ಯುವಕನಿಗೆ ಕೊಡಬಹುದಾದ ಎಲ್ಲ ರೀತಿಯ ಮಾರ್ಗದರ್ಶನ ಅಲ್ಲಿ ಸಿಗುತ್ತೆ ನಮ್ಗೆ. ಸೊ ನಮ್ಮ ಕಾವ್ಯಗಳೇನಿದೆ, ನಮ್ಮ ಕೃತಿಗಳೇನಿದೆ, ಅವು ತಾವು ಹುಟ್ಟಿದ ನೆಲದ ಬದುಕಿನ ಅದರ ಎಲ್ಲ ಚಹರೆಗಳನ್ನ ತನ್ನೊಳಗೆ ಇಟ್ಕೊಳ್ತಾ ಕವಿಯ ಚಿಂತನೆಗಳನ್ನ ಆಶಯಗಳನ್ನ ತಕ್ಕ ಆಕೃತಿ ಪಡ್ಕೊಂಡು ಸೃಷ್ಟಿಯಾಗಿರುತ್ತವೆ, ನಿಜ. ಸಾಹಿತ್ಯ ಕೃತಿಗಳು ಕಾಲಬದ್ಧ, ನಿಜ. ಆದ್ರೆ ಅವುಗಳಲ್ಲಿ ಕಾಲಾತೀತವಾದಂತಹ, ಒಂದ್ ರೀತಿಯಲ್ಲಿ ಪ್ರದೇಶಾತೀತವಾದಂತಹ ಅನೇಕ ಸತ್ಯಗಳು, ಅನೇಕ ಮೌಲ್ಯಗಳು, ಜೀವನ ದೃಷ್ಟಿಕೋನಗಳು, ಜೀವನ್ಮುಖಿ ಚಿಂತನೆಗಳು ಇವತ್ತು ನಮ್ಮನ್ನ ಸ್ಫೂರ್ತಿಗೊಳಿಸಬಹುದಾದಂತಹ, ದಿಕ್ಕೆಟ್ಟ ಸಂದರ್ಭದಲ್ಲಿ ನಮಗೊಂದು ಉತ್ತರ ಕೊಡಬಹುದಾದಂತಹ ಅನೇಕ ವಿಚಾರಗಳಲ್ಲಿ ಇರುತ್ತೆ. ಅವುಗಳನ್ನ ಇವತ್ತಿನ ಸಂದರ್ಭಕ್ಕೆ ಪ್ರಸ್ತುತೀಕರಿಸಿಕೊಳ್ಬೇಕಾದ ಅವಶ್ಯಕತೆ ಇರುತ್ತೆ. ಹಳಗನ್ನಡದ ಸಾಹಿತ್ಯ ಇರಲಿ, ನಡುಗನ್ನಡದ ಸಾಹಿತ್ಯ ಇರಲಿ, ಈ ವಿಚಾರಗಳನ್ನ ನಾವು ಅಧ್ಯಯನ ಮಾಡೋದಕ್ಕೆ ಇವತ್ತು ಮಕ್ಕಳು ಬರ್ತಾ ಇಲ್ಲ. ಆದ್ರೆ ಬರೋ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಈ ಪ್ರಸ್ತುತೀಕರಣಕ್ಕೆ ಅಳವಡದ ಕೆಲವು ಕೃತಿಗಳಿವೆ. ಯಾಕೆಂದ್ರೆ ಅವುಗಳಿಗೆ ತೀವ್ರವಾದ ಕಟ್ಟುನಿಟ್ಟಾದಂತ ಒಂದು ರಿಜಿಡ್ ಆದಂತಹ ಒಂದು ಸಾಂಪ್ರದಾಯಿಕ ಧಾರ್ಮಿಕ ಪರಿವೇಶ ಇದ್ದಾಗ ಅದನ್ನು ತುಂಬಾ ಎಳ್ಕೊಂಬರಕ್ಕಾಗಲ್ಲ. ಆದ್ರೆ ಆ ಧರ್ಮದ ಚೌಕಟ್ಟುಗಳನ್ನ, ತನ್ನ ಮತದ ಚೌಕಟ್ಟುಗಳನ್ನ, ತನ್ನ ಕಾಲದ ತನ್ನ ಮೇಲಿದ್ದ ಒತ್ತಂಬಗಳನ್ನ ದಾಟಿಯೂ ಒಬ್ಬ ಕವಿ ಎಂಥ ಅದ್ಭುತ ಹೊಳಹುಗಳನ್ನ ಕೊಟ್ಟಿರ್ತಾನೆ ಅಂತಂದ್ರೆ ಅವನು ಖಂಡಿತ ಸರ್ವಕಾಲಕ್ಕೆ ಸಲ್ತಾ ಹೋಗ್ತಾನೆ. ಅಂತಹ ಕೃತಿಗಳನ್ನ ಆರಿಸಿಕೊಳ್ಳುವುದರ ಮುಖಾಂತರ ಖಂಡಿತವಾಗಿಯೂ ನಿಮ್ಮ ಸಂಶೋಧನೆ, ಯಾಕೆಂದ್ರೆ ಹಿನ್ನೋಟದ ಒಳಗಡೆ ನಾನು ಬರೀ ಅದರ ಸಂಶೋಧನೆಯ ಹಿನ್ನೋಟ ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯದ ಹಿಂದಿನ ಎಲ್ಲ ಸಾಹಿತ್ಯವನ್ನ ನೀವು ಇವತ್ತು ಪ್ರಸ್ತುತ ಸಂಶೋಧನಾ ಕ್ಷೇತ್ರಕ್ಕೆ ತಂದುಕೊಳ್ಳಬೇಕಾದಾಗ ಒಬ್ಬ ಸಂಶೋಧಕ ಯಾವ ರೀತಿಯಲ್ಲಿ ಅವುಗಳನ್ನ ಪ್ರಸ್ತುತೀಕರಿಸಿಕೊಳ್ಬೇಕು ಅನ್ನುವುದನ್ನ ನಾನು ನೋಡ್ಬೇಕ. ಏನು ಚರ್ಚೆಯನ್ನ ತಗೊಳ್ಳೋಣ. ಏನು ಪ್ರಸ್ತುತೀಕರಣ ಅಂದ್ರೆ ಏನು, ಹೇಗೆ ತಗೊಳ್ತೀರಾ, ಯಾವ ರೀತಿಯಲ್ಲಿ ಪ್ರಸ್ತುತೀಕರಣವನ್ನ ಮಾಡ್ಕೋಬಹುದಾಗತ್ತೆ? ಅದಕ್ಕೆ ಹೇಳ್ತಾರೆ ವರ್ತಮಾನೀಕರಣ ಅಥವಾ ಪ್ರಸ್ತುತೀಕರಣ. ಇವತ್ತು ಶೇಕ್ಸ್ಪಿಯರ್ ನಮಗೆ ವರ್ತಮಾನೀಕರಣಗೊಂಡಾಗ ಏನಾಗತ್ತೆ? ಪಂಪನನ್ನ ವರ್ತಮಾನೀಕರಿಸಿಕೊಂಡು ಭರತ ಬಾಹುಲ್ಯ ಪ್ರಸಂಗವನ್ನ ನಾವು ಒಂದು ಅದ್ಭುತವಾದ ಏನು ಸರ್ವ ಕಾಲಕ್ಕೂ ನಾನೇ ಎನ್ನುವಂತಹ ಅಧಿಕಾರಶಾಹಿಯ ಚಿಂತನೆಗೆ ಒಡ್ಡಿದ ಒಂದು ತಣ್ಣನೆಯ ಸವಾಲು, ಮತ್ತೊಂದು ಅದ್ಭುತವಾದಂತಹ ದಂಗೆ ಎದ್ದ ಸವಾಲು, ಅದು ಭರತ ಮತ್ತು ಅವನ ಸೋದರರಲ್ಲಿ ಕಾಣ್ತದೆ. ಪ್ರತಿಯೊಂದು ಕೂಡ ಇಂತಹ ವಿಶೇಷವಾದಂತಹ ಅಧಿಕಾರಶಾಹಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದನ್ನ ನಾವು ಇವತ್ತಿನ ಕಾಲಕ್ಕೆ ಸಮಕಾಲೀನಗೊಳಿಸಿ ಭರತ ಬಾಹುಬಲಿ ಪ್ರಸಂಗವನ್ನು ನಾವು ಓದ್ಕೋಬೇಕಾಗತ್ತೆ. ಇಲ್ಲದೆ ಇರೋದು ಬರೀ ಅಣ್ಣ ತಮ್ಮಂದ್ರೆ ಜಗಳ ಅಂತ ಅಷ್ಟೇ ಆಗ್ಬಿಡ್ಬಹುದಾಗತ್ತೆ. ಹಾಗಾಗಿ ಪ್ರಾಚೀನ ಕೃತಿಗಳ ವರ್ತಮಾನೀಕರಣದ ಒಳಗೆ ಹಳೆಯ ಕಾಲದಲ್ಲಿ ರಚನೆಯಾದ ಕೃತಿಗಳನ್ನ ಇಂದಿನ ಕಾಲಘಟ್ಟದ ಓದುಗ, ಇಂದಿನ ಕಾಲಘಟ್ಟದ ಸಮಾಜ ಹಾಗೂ ಇಂದಿನ ಕಾಲಘಟ್ಟದ ಚಿಂತನೆಯ ಬೆಳಕಿನಲ್ಲಿ ಪುನರ್ವಿಮರ್ಶೆಗೆ ಒಡ್ತಕ್ಕಂಥ ಪುನರ್ವಿಮರ್ಶೆಯನ್ನ ನಾವು ಈಗ ಮಾಡ್ತಾ ಇಲ್ಲ, ಗ್ರಂಥ ಸಂಪಾದನೆಯ ಸಂದರ್ಭಗಳ ಒಳಗಡೆಗೆ ಅದನ್ನ ಮಾಡಿದ್ದಾರೆ ಎನ್ನುವ ಮಾತನ್ನ ರಾಘವ್ ಅವರು ಬೆಳಿಗ್ಗೆ ಹೇಳಿದ್ರು. ಪುನರ್ವಿಮರ್ಶೆ ಮಾಡ್ಕೊಳ್ದೇ ಇದ್ರೆ ಅದನ್ನ ನಾವು ಆ ಪಠ್ಯದ ಮುನ್ನುಡಿಯಲ್ಲಿ ಉಪೋದ್ಘಾತಗಳಲ್ಲಿ ಎಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಅವುಗಳನ್ನ ಚರ್ಚೆ ಮಾಡಿದ್ದಾರೆ ನೀವು ನೋಡ್ಬೋದ. ಹಾಗಾಗಿ ಆ ಕೃತಿಯ ಆಶಯ ಏನು, ಅದರ ಮೂಲ ಕಾಲಘಟ್ಟ ಏನು, ಅವನು ಏನ್ ಹೇಳಿದಾನೆ ಅನ್ನುವುದನ್ನ ಪೂರ್ತಿ ಪಕ್ಕಕ್ಕೆ ಸರಿಸಿ ಇವತ್ತನ್ನು ತಗೊಂಡೋಗಿ ಅದರ ಮೇಲೆ ಹೇರೋದಲ್ಲ.
ಆ ಕಾಲದ ಚಾರಿತ್ರಿಕವಾದ ಬದ್ಧತೆಗಳನ್ನ ಮತ್ತೆ ಸಾಮಾಜಿಕವಾದಂಥ ಪರಿಸರವನ್ನ ಗೌರವಿಸ್ತಾನೆ. ಅದರಿಂದ ಆಚೆಗೂ ಅದು ಹೇಗೆ ಸಲ್ಲತ್ತೆ ಒಂದು ಕೃತಿ ಅನ್ನುವ ಆ ಹೂರಣವನ್ನ ನಿಮ್ಮ ಸಂಶೋಧನೆಗಳು ಹೊರಗೆ ತೆಗಿಬೇಕಾಗಿ ಬರುತ್ತೆ. ಅಂದ್ರೆ ಹಳೆಯ ಕೃತಿಯ ಇತಿಹಾಸಪರ ಸಂದರ್ಭಗಳನ್ನು ನಾವು ಗೌರವಿಸ್ಬೇಕು. ಅದರಲ್ಲಿ ಅಡಕವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಸಾರ್ವಕಾಲಿಕ ಮೌಲ್ಯಗಳನ್ನ, ಅರ್ಥಗಳನ್ನ ಇವತ್ತಿನ ಕಾಲದ ಘಟ್ಟಕ್ಕೆ ನೀವು ಅನ್ವಯಿಸಿ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಪ್ರಾಚೀನ ಕೃತಿಗಳು ಕಾಲಬದ್ಧ ಅಂತ ಅಂದಾಗ್ಲೂ ಕೂಡ ಕಾಲಾತೀತವಾಗಿ ಹೋಗೋದು. ಈಗ ಒಂದು ಪ್ರಶ್ನೆಯನ್ನ ತಗೊಳ್ಳೋಣ. ಇತ್ತೀಚೆಗೆ ಮಕ್ಕಳ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ಒಂದು ಪಠ್ಯ ಪುಸ್ತಕದಲ್ಲಿ ಬ್ಯೂಟಿಫುಲ್ ಅನ್ನುವುದಕ್ಕೆ ಒಂದು ಫಾರಿನ್ ಲೇಡಿಯ ಚಿತ್ರ ಕೊಟ್ಟಿದ್ದಾರೆ. ಒಂದು ಗೋಲ್ಡನ್ ಕಲರ್ ಆದಂತ ಹೇರು, ಬ್ಲೂ ಐಸು, ಬಿಳಿ ತೊಗಲು ಇತ್ಯಾದಿ ಕೊಟ್ಟು ಬ್ಯೂಟಿಫುಲ್ ಕೊಟ್ಟು ಆ ಚಿತ್ರ ಕೊಟ್ಟಿದ್ದಾರೆ. ಇನ್ನೊಂದು ಅಗ್ಲಿ ಅನ್ನೋದಕ್ಕೆ ಚಿತ್ರ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪಕ್ಕಾ ಇಂಡಿಯನ್ ವುಮನ್, ಕಪ್ಪು ಬಣ್ಣ, ಸ್ವಲ್ಪ ಮೂಗ ಸೊಟ್ಟಾಗಿರ್ತಕ್ಕಂಥ, ಇಷ್ಟಗಲ ಹಣೆಗಿಟ್ಟಿರುವ, ತಲೆ ಮೇಲೆ ಮುಸ್ಕು ಹಾಕಿರುವಂತ ಒಂದು ಚಿತ್ರವನ್ನ ಕೊಟ್ಟು ಅಗ್ಲಿ ಅಂತ ಕೊಟ್ಟಿದ್ದಾರೆ. ಈಗ ನೀವು ಪಠ್ಯ ಪುಸ್ತಕದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳೋಣ. ಎಂಥ ಪಠ್ಯ ಪುಸ್ತಕಗಳು ನಮ್ಮ ಮಕ್ಕಳಿಗೆ ಬೇಕು ಅಂತ ನೀವು ಯೋಚನೆ ಮಾಡ್ಬೇಕು. ಇವಾಗ ಬ್ಯೂಟಿ ಅನ್ನುವುದು ದಟ್ ಈಸ್ ಈಸ್ ಈಕ್ವಲ್ ಟು ವೈಟ್ ಅನ್ನುವಂತಹ, ಸ್ವೇರ್ ಅನ್ನುವಂತಹ, ಕರ್ಲಿ ಅನ್ನುವಂತಹ ಚಬ್ಬಿ ಚಿಕ್ಸ್ ನಿಮ್ಗೆಲ್ಲ ನಿಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಟೀಚರ್ ಹೇಳ್ಕೊಟ್ಟಿದ್ದಾರೆ. ನಾನ್ ಕೇಳ್ತೀನಿ, ಈ ಚಬ್ಬಿ ಚಿಕ್ಸ್, ಡಿಂಪಲ್ ಚಿನ್ನನ್ನ ನಮ್ಮ ಜಗತ್ತಿನ ಕಪ್ಪು ಮಕ್ಕಳುಗಳೇನಿದ್ದಾರಲ್ಲ, ಬ್ಲಾಕ್ ಲಿಟ್ರೇಚರ್ ಓದಿದ್ದೀರಾ ನೀವೆಲ್ಲರೂ ಅಲ್ವಾ, ದಕ್ಷಿಣ ಆಫ್ರಿಕಾ, ಆ ಮಕ್ಕಳ ಶಾಲೆಗಳಲ್ಲಿ ಚಬ್ಬಿ ಚಿಕ್ಸ್ ಓಡ್ತಾ ಇದೆಯಾ? ಚಬ್ಬಿ ಚಿಕ್ಸ್, ಡಿಂಪಲ್ ಚಿನ್, ಫೇರಿ, ಕರ್ಲಿ ಹೇರ್, ಓಕೆ, ಐಸ್ ಆರ್ ಬ್ಲೂ, ಲವ್ಲಿ ಟು. ಒಂದು ಕರಿಯ ಜನಾಂಗದ ಹೆಣ್ಣು ಮಗುವಿಗೆ ಈ ಹಾಡನ್ನ ಕಲಿಸುವುದರ ಹಿಂದಿರುವ ರಾಜಕಾರಣ ಏನು? ಯೋಚನೆ. ನಮ್ಮ ಕರ್ನಾಟಕದ ಅಥವಾ ನಮ್ಮ ಒಂದು ಭಾರತೀಯ ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಮಗುಗೆ ಬ್ಯೂಟಿಫುಲ್ ಅನ್ನುವುದರ ಕಾನ್ಸೆಪ್ಟ್ ಅನ್ನ ನೀವು ಯಾವ ಮುಖಾಂತರ ಕೊಡ್ತಿದ್ರಿ? ಅದರ ಹಿಂದೆ ಇರುವ, ಆ ಕೆಲಸ ಮಾಡ್ತಿರುವ ಆ ಚಿತ್ರನಲ್ಲಿ ಹಾಕಕ್ ಯೋಚನೆ ಮಾಡಿದ ಮನಸ್ಥಿತಿ ಯಾವುದು? ಇದನ್ನೇ ಇಟ್ಕೊಂಡು ನಾವು ನಮ್ಮ ಹಿಂದಿನ ಒಂದು ಸಾಹಿತ್ಯದ ಒಳಗಡೆಗೆ ಜೈನ ಸಾಹಿತ್ಯ ತಗೊಳ್ಳಿ. ನಾಗಶ್ರೀಯ ಕಥೆ ನಿಮಗ್ ಗೊತ್ತು. ಪಾಪಕ್ಕೂ ಕುರೂಪಕ್ಕೂ ಬಡತನಕ್ಕೂ ಕೆಳಜಾತಿಯಲ್ಲಿ ಹುಟ್ಟೋದಕ್ಕೂ ಅಥವಾ ಪ್ರಾಣಿ ಜಾತಿ ಪಡೆಯೋದಕ್ಕೂ ಒಂದು ಸಂಬಂಧ ಮಾಡಿ ಕಥೆ ಹೇಳುತ್ತೆ ಜೈನ ಕಥೆಗಳು. ಪಾಪ ಮಾಡಿದವರು ಕುರೂಪರಾಗ್ತಾರೆ, ಕಣ್ಣಿಲ್ದೇ ಇರೋ ಅಪಾಂಗರಾಗಿರ್ತಾರೆ. ಪಾಪ ಮಾಡಿದಂಥವರು ತಿರಿಯಕ್ ಜಾತಿಗಳಲ್ಲಿ, ಅಂದ್ರೆ ಮನುಷ್ಯನಾಗಿ ಹುಟ್ಟಕ್ ಮುಂಚೆ ಯಾವುದೋ ಕನಿಷ್ಠತಮ ಕೀಟಗಳಾಗಿಯೋ, ಕ್ರಿಮಿಕೀಟಗಳಾಗಿ ಇನ್ನೇನೋ ಹುಟ್ಟುತ್ತಾರೆ. ಅಂದ್ರೆ ಪಾಪಕ್ಕೂ, ಈ ಕುರೂಪಕ್ಕೂ, ಪಾಪಕ್ಕೂ, ಅಪಾಂಗತೆಗೂ, ಪಾಪಕ್ಕೂ ಈ ರೀತಿಯ ಒಂದು ಚರ್ಚೆಗಳನ್ನು ಇಡೋದು. ಪುಣ್ಯವನ್ನ ಮಾಡಿದಂಥವರೆಲ್ಲ ಹೀಗಿರ್ತಾರೆ, ಅತ್ಯಂತ ಆಕರ್ಷಕವಾದ ವ್ಯಕ್ತಿತ್ವ, ಸಿರಿವಂತಿಕೆ, ನೆಮ್ಮದಿ, ಸುಖ, ಈ ತರಹದ ಕಥಾನಕಗಳನ್ನ ಇಟ್ಕೊಂಡಿದ್ದೀನಿ. ಯೋಚನೆ ಮಾಡಿ. ಮಾರಿಯ ಕಥೆ ನಿಮ್ಗೆ ಅಲ್ವಾ? ಮಾರಿಯ ಕಥೆ ನಿಮ್ಗೆಲ್ಲ ಗೊತ್ತು. ಎಲ್ಲ ಊರಲ್ಲಿ ಮಾರಿ ಜಾತ್ರೆ ಮಾಡ್ತೀವಿ, ಮಾರಿ ಕಥೆಗಳು. ಬಿಳಿಯನಾದ ಮಾದಿಗನೊಬ್ಬನ ಬದುಕಿನಲ್ಲಿ ಆದದ್ದಕ್ಕೆ ಅವನಿಗೊಂದು ಶಿಕ್ಷೆ ಆಯ್ತು. ಏಕಲವ್ಯನಲ್ಲಿ ಅವನು ತಿಳಿಸದೆ ತನ್ನ ಗುರುತನ್ನು ಸರಿಯಾಗಿ ಇದ್ದಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಶಿಕ್ಷೆ ಆಯ್ತು. ಕರ್ಣ ಗುರುತ ಹೇಳಲಿಲ್ಲ ಅಂತ ಅವನಿಗೆ ಶಿಕ್ಷೆ ಆಯ್ತು. ಸೊ ಈ ತರದನ್ನಲ್ಲಿ ಒಟ್ಟಾಗಿ ಓದ್ಕೊಂಡು ಹೋದಾಗ ನಮ್ಗೇನ್ ಅನ್ಸತ್ತೆ? ಲಿಂಗ, ವರ್ಗ, ವರ್ಣ, ಕುರೂಪ, ಬಡತನ ಇಂಥವುಗಳನ್ನೆಲ್ಲ ಒಂದು ಕಡೆಗೆ ತರುವ. ಯಾರಾದ್ರೂ ತಳಜಾತಿಯವರಲ್ಲಾಗಿ ಹುಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಬಣ್ಣ ಬೇರೆ ಇರಲೇಬಾರದು ಅನ್ನೋ ತರಹದಲ್ಲಿ ಇಂಥ ಕಾನ್ಸೆಪ್ಟ್ಗಳನ್ನೆಲ್ಲ ಸಾಹಿತ್ಯದಲ್ಲಿ ಹೆಂಗ್ ಪ್ರಸ್ತುತೀಕರಣಗೊಳಿಸುವಾಗ ಇವತ್ತಿನ ಟೆಕ್ಸ್ಟ್ಗಳನ್ನ ನೋಡ್ತಾ ಇದ್ದಾಗ್ಲೂ ಕೂಡ ನಿಮ್ಮ ಒಳಗಡೆಗೆ ಕನ್ನಡದ ಇತಿಹಾಸದ ಇದರ ಒಳಗಡೆಗೆ ಏನೇನು ಚರ್ಚೆಗಳನ್ನ ತಂದಿದ್ದಾರೆ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡ್ಬೇಕು. ಕರ್ಣನನ್ನ ಕುರಿತಾಗಿ ಮಾತನಾಡುವ ಸಂದರ್ಭದಲ್ಲಿ ಪಂಪ ತಂದಿರುವಂತ ಕುಲಂ ಕುಲಮಲ್ತು ಅವನು ಕುಲದ ಮರುವಿಶ್ಲೇಷಣೆ ಮಾಡಕ್ ಪ್ರಯತ್ನ ಮಾಡಿದ್ದಾನೆ. ಅನಂತರದಲ್ಲಿ ಉದ್ದಕ್ಕೂ ಸರ್ವಜ್ಞ, ಆಮೇಲೆ ಕನಕದಾಸರು ಕುಲದ ಬಗೆಗೆ ವಚನಕಾರರು, ಕುಲದ ಬಗೆಗೆ ತತ್ವಪದಕಾರರು, ಕುಲದ ಬಗೆಗೆ ಆಧುನಿಕ ಕವಿಗಳು, ನಿರಂತರ ಕನ್ನಡ ಸಾಹಿತ್ಯದಲ್ಲಿ ಒಂದು ಕುಲದ ಮರು ನಿರ್ವಚನದ ಸಂವಾದ ಒಂದು ನಡೆದಿದೆಯಲ್ಲ, ಅದರ ಕೊಂಡಿಗಳನ್ನ ನಾವು ಗುರುತಿಸಿಕೊಂಡು ಇವತ್ತು ಕುಲ ಸಂಬಂಧಿ ಅಧ್ಯಯನಗಳನ್ನ ನಾವು ಮಾಡ್ಬೇಕು. ನಮ್ಮ ಪರಂಪರೆಯ ಜೊತೆಗೆ ನಾವು ಕೊಂಡಿಯನ್ನ ಹಾಕೊಳ್ದೇ ಇದ್ದಾಗ ನಮ್ಮ ಒಂದು ಕನ್ನಡ ವಿವೇಕ ಅನ್ನುವುದು ಹೇಗೆ ಕೆಲಸ ಮಾಡಿದೆ ಅನ್ನುವುದು ನಮ್ಗೆ ಅರ್ಥ ಆಗೋದು ಕಷ್ಟ ಆಗ್ತಾ ಹೋಗುತ್ತೆ.
ಹಾಗಾಗಿ ಸಮಕಾಲೀನ ತತ್ವಗಳ ಜೊತೆಗೆ ನಮ್ಮ ಮೂಲ ಸಾಹಿತ್ಯದಲ್ಲಿ ತಾನಾಗೆ ಅರ್ಥವಾಗುವ ತತ್ವಗಳು ಯಾವುದು, ಆ ತತ್ವ ಎಷ್ಟು ಪ್ರಸ್ತುತವಾಗಿದೆ, ಎಷ್ಟು ಅನರ್ಥವನ್ನ ಸೃಷ್ಟಿ ಮಾಡುತ್ತೆ ಮತ್ತು ಈ ಕಾಲಕ್ಕೂ ಸಲ್ಲುವಂತೆ ಜೀವನ್ಮುಖಿಯಾಗಿದೆ ಎನ್ನುವುದನ್ನ ಅನಲೈಸ್ ಮಾಡುವ ಮುಖಾಂತರ ನಮ್ಮ ಪೂರ್ವದ ಕನ್ನಡದ ಸಾಹಿತ್ಯವನ್ನ ಇವತ್ತಿನ ಸಂಶೋಧನೆಗಳು ಸಮಕಾಲೀನಗೊಳಿಸಬಹುದು. ಸಮಕಾಲೀನ ಸಂವೇದನೆಗಳ ಮುಖಾಂತರ ಅದನ್ನು ಓದುಗರಿಗೆ ಹೀಗೂ ನೋಡಿ ಹೀಗೆ ನೋಡಿದ್ರೆ ಈಗ ಕಾಣಿಸುತ್ತೆ ಅಂತ ಹೇಳಿ ನೋಡುವುದಕ್ಕೆ ಅವುಗಳನ್ನೆಲ್ಲ ಭಾಷೆಯ ದೃಷ್ಟಿಯಿಂದ ದೂರ ಇಡ್ತಾ, ಅರ್ಥವಾಗಲ್ಲ ಅಂತ ದೂರ ಇಡ್ತಾ ಹೋಗೋ ಬದಲು ಅದನ್ನ ಇವತ್ತಿನ ಸಂವೇದನೆಗಳ ಮುಖಾಂತರ ಓದ್ತಾ ಆಹಾರದ ರಾಜಕಾರಣದ ಪ್ರಶ್ನೆ, ದ್ರೌಪದಿ ಎತ್ತುವ ಪ್ರಶ್ನೆ, ಕಾಳವ್ವೆ ಎತ್ತುವ ಆಹಾರ ರಾಜಕಾರಣದ ಪ್ರಶ್ನೆಗಳು, ಕನಕದಾಸರು ರಾಮಧಾನ್ಯದಲ್ಲಿ ಎತ್ತುವ ಪ್ರಶ್ನೆಗಳು, ಇವತ್ತೂ ನಡೀತಾ ಇರುವ ಆಹಾರ ಪದ್ಧತಿಯ ರಾಜಕೀಯಗಳು, ಇವುಗಳನ್ನ ನಾವು ಒಂದು ಕೊಂಡಿಯಾಗಿ ನೋಡದೇ ಇದ್ರೆ ನಮ್ಮ ಸಂಶೋಧನೆ ಏನಾಗತ್ತೆ ಅಂದ್ರೆ ದ್ವೀಪದ ಹಾಗೆ ಅಷ್ಟಕ್ಕೆ ನಿಂತು ಹೋಗುತ್ತೆ ಅನ್ನುವಂಥದ್ದು ನನ್ನ ಒಂದು ವಿಚಾರ. ಮತ್ತಷ್ಟು ನಿಮ್ಮ ಪ್ರಶ್ನೆಗಳು ನೀವು ತಗೊಂಡಿರಬಹುದಾದಂತಹ ಟಾಪಿಕ್ಗಳ ಹಿನ್ನೆಲೆಯಲ್ಲಿ ಇದನ್ನ ನಾವು ವಿಸ್ತರಿಸಬಹುದು. ಪ್ರಸ್ತುತೀಕರಣವನ್ನ ಹೇಗ್ ಮಾಡ್ಕೊಳ್ಬಹುದು, ಮತ್ತೆ ನನ್ನ ಸಂಶೋಧನೆ ಅನ್ನುವುದು ಅದು ಔಟ್ ಆಫ್ ಡೇಟ್ ಅಲ್ಲ, ಅಥವಾ ನನ್ನ ಸಂಶೋಧನೆಯಿಂದ ಇವತ್ತಿನ ಹೊತ್ತಿಗೆ ನಾನು ಏನೋ ಒಂದು ಹೊಸದನ್ನ ಹೇಳೋಕ್ ಸಾಧ್ಯ ಆಗತ್ತೆ ಅಂತ ನಿಮಗೊಂದು ಕಾನ್ಫಿಡೆನ್ಸ್ ಬರ್ಬೇಕಾದ್ರೆ ಈ ರೀತಿ ನಮ್ಮ ಹಿನ್ನೋಟದ ಮುಖಾಂತರವಾಗಿ ನಮ್ಮ ಸಾಹಿತ್ಯದ ತಾತ್ವಿಕತೆ ಬೆಳೆದು ಬಂದಿರುವ ಬದಲಾದ ಆಶಯಗಳು, ಬದಲಾದ ಆಕೃತಿಗಳು, ಅದಕ್ಕೆ ತಕ್ಕಂತೆ ಅವರು ತಂದುಕೊಂಡ ತಾತ್ವಿಕತೆಗಳು. ಗಣರಾಜ್ಞಿಯರ ಪ್ರಶ್ನೆಯನ್ನ ಯಾಕೆ ಕೇಳಿಸ್ತಾನೆ ರಾಘವಾಂಕ, ಯಾಕೆ ಹೊಸ ಪ್ರಶ್ನೆಗಳಿಗೆ ಇನ್ನೂ ಉತ್ತರನ ನಾವು ಕೆಲವು ಕೊಟ್ಕೊಂಡಿಲ್ಲ, ಇದನ್ನಿಟ್ಕೊಂಡು ಇವತ್ತಿನ ಸದ್ಯದಲ್ಲಿ ಈ ಪೋಸ್ಟ್ ಕೊಲೋನಿಯಲ್ ಸಂದರ್ಭದಲ್ಲಿ ಸಂಸ್ಕೃತದಿಂದ ಬಿಡಿಸಿಕೊಳ್ತಾ ಇಂಗ್ಲಿಷ್ನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಈಗಾಗಲೇ ಕಲಿತಿದ್ದಂತಹ ಚಿಂತನೆಗಳನ್ನ ಹೊರಗೆ ತಳ್ಳಿ ನಮ್ಮದೇ ಆದ ಚಿಂತನೆಯನ್ನು ಬಳಸ್ಕೋಬೇಕು ಅಂತ ಹೋಗ್ತಾ ಇರುವಂತ ಇವತ್ತಿನ ಡಿಕೊಲೊನೈಸೇಷನ್ ಚಿಂತನೆಗಳ ಹಿನ್ನೆಲೆಯಲ್ಲಿ ಕನ್ನಡವನ್ನ ನಾನು ಪ್ರವೇಶ ಮಾಡೋದು ಹೇಗೆ ಅನ್ನೋ ಪ್ರಶ್ನೆಗೆ ಈ ಪರಿಹಾರ ವರ್ತಮಾನೀಕರಣ, ವರ್ತಮಾನದ ಜೊತೆಗೆ ಇಟ್ಕೊಂಡು ನೋಡದೆ ಹೋದ್ರೆ ನಮ್ದು ಔಟ್ ಆಫ್ ಡೇಟ್, ಔಟ್ ಆಫ್ ಚಿಂತನೆ, ಔಟ್ ಆಫ್ ನಿಮ್ದು ಯಾವುದೋ ತಾತ್ವಿಕತೆ ಇಟ್ಕೊಂಡು ಮಾಡಿದ್ಯಾ ಅಂತ ಹೇಳಿ ರಿಜೆಕ್ಟ್ ಮಾಡ್ಬಿಡ್ಬೋದಾಗ, ಅಲಕ್ಷ್ಯ ಮಾಡಬಹುದಾದ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ ಮತ್ತಷ್ಟು ನಾವು ಯಾವೆಲ್ಲ ರೀತಿಯ ತಾತ್ವಿಕತೆಗಳು ಕನ್ನಡದ ಮೇಲೆ ಹೇಗೆ ಅವು ಪ್ರಭಾವ ಬೀರಿದೆ ಅನ್ನೋದನ್ನಿರ್ಬೋದು, ಮತ್ತಷ್ಟು ಈಗ ನಮ್ಮ ಕನ್ನಡದಲ್ಲಿ ಸೂಚನೆ ಕೊಟ್ಟಿದ್ದ ಹಾಗೆ ಶಿವರುದ್ರಪ್ಪನವರ ತಾತ್ವಿಕತೆ, DRN ಅವರ ತಾತ್ವಿಕತೆ, ರಾಘವ್ ಅವರ ತಾತ್ವಿಕತೆ ಇರ್ಬೋದು, ಮತ್ತೆ ಅದೇ ತರಹದಲ್ಲಿ ಚಿದಾನಂದ ಮೂರ್ತಿ ಅವರ ತಾತ್ವಿಕತೆ, ಕಲಬುರ್ಗಿ ಅವರ ತಾತ್ವಿಕತೆ, ಇವೆಲ್ಲ ಕನ್ನಡಕ್ಕೆ ಒಂದು ಬೇರೆ ಬೇರೆ ದಿಕ್ಕಿನಿಂದ ಬಂದಂತಹ ವಿಶಿಷ್ಟ ತಾತ್ವಿಕತೆಗಳು, ಅವರು ಅಳವಡಿಸಿಕೊಂಡ ಕ್ರಮಗಳು, ಅಲ್ಲಿಂದ ಒಬ್ಬ ಸಂಶೋಧಕ ಏನ್ ಕಲಿಬಹುದು ಅನ್ನೋದನ್ನು ಕೂಡ ಬೇಕಾದ್ರೆ ನಾವು ಅನಂತರದಲ್ಲಿ ಚರ್ಚೆ ಮಾಡಬಹುದು ಅಂತ ಹೇಳ್ತಾ ನಾನು ಮಾತನ್ನ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ.